ಸರಿ ಅಲ್ಲಿ ಕೃಷ್ಣಮೂರ್ತಿ ಅಂತ ನಮ್ಮ ಫ್ರೆಂಡು, ನಾವೆಲ್ಲ ಲೀಡರ್ಗಳೆಲ್ಲ ಇಲ್ಲಿ ಬಂದು ಮೆಜೆಸ್ಟಿಕ್ ಅಲ್ಲಿ ಹೇಳ್ದ, ಏನಪ್ಪ ಮೆಜೆಸ್ಟಿಕ್ ಪಾಪ ಸುರಿತಾ ಇತ್ತು, ಏನ್ ಆಗ್ಬೇಕು ಅಂತ, ಏನು ಈ ತರ ಹೊಡೆದ್ಬಿಟ್ರು ಎಲ್ಲ ಹಿಂಗ್ ಗಲಾಟೆ. ಸರಿ ಅಂದ್ಬಿಟ್ಟು ಯಾರು ಇಲ್ಲ ಬಾ ಅಂದ್ಬಿಟ್ಟ ನಾವು ಹೋಗೋಣ ಅಂತ ವಾಪಸ್ ಬಂದರೆ ಮೇಲಿಂದ ಚಪ್ಪಲಿಗಳು ಕಲ್ಲುಗಳು ಎಲ್ಲ ಮೇಲಿಂದ ಎಲ್ಲ ಹೊಡಿತಾರೆ. ಆಮೇಲೆ ನಾವು ಮೆಟಡಗಳಿಗೆಲ್ಲ ಸರಿ ಬಿತ್ತು ಸರಿ ಬಂದ್ಬಿಟ್ಟ. ಆಮೇಲೆ ಅಲ್ಲಿರೋ ಲೀಡರ್ ಯಾರು ಅಂದ್ಬಿಟ್ಟು ಸೈನ್ಸ್ ಕಾಲೇಜಲ್ಲಿ ಇದ್ದ. ನಾವು ಹಂಡ್ರಗಳಲ್ಲಿ ನೋಡಿದಷ್ಟು ಅವಾಗೆಲ್ಲ ಕಾಲೇಜುಗಳಲ್ಲಿ ಯಾರ ಹೋದ್ರೆ ಎಲ್ಲ ರೋಡಿಗಳಿರೋ ಇದು ಇರ್ತಾ ಇದ್ದು, ಚಾಕುಗಳು ಹಾಕೋದು, ಎಲ್ಲ ಗುಂಪು ಅವ್ರಿಗೆ ನಮ್ಮ ಕತ್ತರಿಸೋದು. ನಮ್ಮ ಕಣ್ಮುಂದೆನೆ ಕಾಲೇಜುಗಳಲ್ಲಿ ಎಷ್ಟೋ ಮರ್ಡರ್ಗಳಾಗ್ಬಿಟ್ಟವೆ, ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಅಲ್ಲ ನಾವು ನೋಡ್ದಂಗೆ ಎಷ್ಟೋ ಜನ ಅವರು ನೋಡಿದೀವಿ, ಅದನ್ನ ನೋಡಿದ್ದೆ, ಬಟ್ ಅದು ಹೆಸರುಗಳು ಜ್ಞಾಪಕ ಇಲ್ಲ, ಹೆಸರು ಜೋರಾಗಿ ಅವಾಗೆಲ್ಲ ಹೋಗಿ. ನಾವು ಒಂದ್ ಹೇಳ್ತೀನಿ ಕೇಳಿ. ಐ ಟಿ ಐಲಿ ಇರುವಾಗ ನಾನು ಒಂದು ಇನ್ಸಿಡೆಂಟ್ ಆಯ್ತು. ಯಾಕಂದ್ರೆ ನಾವೆಲ್ಲ ಅವಾಗ ಐ ಟಿ ಐಲಿ ಮುಗಿಸ್ಕೊಂಡು ನೆಟ್ಟಿಗೆ ಡಬಲ್ ಡಕ್ ಇತ್ತು ಬಸ್ಸು, ಅಲ್ಲಿಂದ ನಾವು ಬರ್ತಾ ಇದ್ದೋ. ಯಾವುದು ಅಲ್ಲಿಂದ ಡೈಲಿ ಬರೋದು, ನಾವು ಇಲ್ಲಿಗೆ ನಮ್ಮ ಮೆಜೆಸ್ಟಿಕ್ ಬಂದು ಹೋಗ್ತಾ ಇದ್ದೋ. ಡೈಲಿ ಅಲ್ಲಿಂದ ಬರೋ, ಸಾಯಂಕಾಲ ಬಿಟ್ಟ ತಕ್ಷಣ ಬರೋದು ಮತ್ತೆ ಹೋಗುತ್ತೆ, ಪಾಸ್ ಇತ್ತು, ಬಂದು ಹೋಗ್ತಾ ಇದ್ದೋ. ಅವಾಗೆಲ್ಲ ಅಲ್ಲಿಂದ ನಾವು ಸ್ವಲ್ಪ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂತ 84 ಅಲ್ಲಿ ಸ್ವಲ್ಪ ಸಿನಿಮಾ ನಡಿ ಕಾನಿಷ್ಕಾಗಿ ಬರ್ತಾ ಇದ್ದ. ಇಲ್ಲಿ ಇರ್ತಕ್ಕಂತೆಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ, ಯಾರೋ ಜಾಕಿ ಶಿವ ಅಂತ ಸತ್ತೋದ, ಜಾಕಿ ಶಿವ, ಆಮೇಲೆ ದಂಬರ್ ಕೃಷ್ಣ ಸುರೇಶ, ಆಮೇಲೆ ಮಲ್ಲೇಶ್ ಶರ್ತಿ ಅಂತ ಸತ್ತೋದ, ಆಮೇಲೆ ಮೇಕಪ್ ಕೃಷ್ಣ, ಮತ್ತೆ ಆಮೇಲೆ ಇನ್ನು ಸುಮಾರು ಜನ ನಾನು ಅಲ್ಲಿಂದ ಬರೋರು ಎಲ್ಲ ಇಲ್ಲೇ ನಾನು ಫೀಡಿಂಗ್ ಮನೇಲಿ ನಮ್ಮ ತಾಯಿಯವರು ಇಲ್ಲೇ ಅಡುಗೆ ಮಾಡೋರು. ಅವಾಗೆಲ್ಲ ಊಟ ಬಡಿಸಿ ಬರೋದು, ಊಟ ಬಡಿಸ್ಕೊಂಡು ಇಲ್ಲಿ ಇದ್ಬಿಟ್ಟು ತಿರುಗಿ ಸಾಯಂಕಾಲ ಆದ್ರೆ ನಾವು ಇಲ್ಲಿಂದ ಹೋಗೋದು. ಅಲ್ಲಿ ಬೆಳಿಗ್ಗೆ ಅಲ್ಲಿ ಬರೋದು, ಕನಿಷ್ಕ ಎಲ್ಲ ಮುಗಿಸ್ಕೊಂಡು 11 ಗಂಟೆಗೆ ಅಲ್ಲಿಂದ ಬಂದ್ಬಿಡೋದು, ಮನೇಲಿ ಊಟ ಮಾಡ್ಕೊಂಡು ತಿರುಗಿ ಸಾಯಂಕಾಲ ಇಲ್ಲಿಂದ ಬಿಡೋದು. ಕೆಲವು ಟೈಮ್ ಇವ್ರಿಗೆ ಅಲ್ಲಿ ಕನಿಷ್ಕಲ್ಲಿ ನಾನು ಹೋದ್ರೆ ಹಬ್ಬ ಅವ್ರಿಗೆ. ಸರಿ ಅಂದ್ಬಿಟ್ಟು ಅಲ್ಲಿ ಕನಿಷ್ಕ ಊಟ ಮಾಡ್ಕೊಂಡು ಅಲ್ಲಿ ಇದರಲ್ಲಿ ಗಾಂಧಿನಗರದ ಒಂದು ಹೋಟ್ಲ್ ಇತ್ತು, ಬ್ಯಾಂಡ್ ಬಾಕ್ಸ್ ಎದುರುಗಡೆ, ₹2.5 ಮಿನಿ ಮಿಲ್ಸ್. ಅಲ್ಲಿ ಅವ್ರಿಗೆಲ್ಲ ನಾನು ಹೋಗಿದ ತಕ್ಷಣ ಎಲ್ಲರಿಗೂ ಊಟ ಕೊಡ್ಸೋದು. ಇವಾಗ ಇದ್ದಾರಲ್ಲ ಸುನಿಲ್ ಕುಮಾರ್ ದೇಸಾಯಿ ಅವರೆಲ್ಲ, ನಾವೆಲ್ಲ ಆಗಿನ ಟೈಮಲ್ಲಿ ಅವರೆಲ್ಲ ನಮ್ಮ ಜೊತೆಲಿ ಇದ್ದವರು. ಆವಾಗ ನಾವು ಕರ್ಕೊಂಡು ಊಟ ಮಾಡಿಸ್ಬಿಟ್ಟು, ಆಮೇಲೆ ಇಲ್ಲಿ ಸಾಗರ್ ಟೆಕ್ಸ್ ಅಲ್ಲಿ ನಮ್ಮ ಮ್ಯಾನೇಜರ್ ಒಬ್ಬ ಮ್ಯಾನೇಜರ್ ಒಂದು ಇದ್ದ, ನಂಜಪ್ಪ ಅಂತ. ಅವನಿಗೆ ಹೇಳಿದ ತಕ್ಷಣ ನಮ್ಗೆ ಫ್ರೀಯಾಗಿ ಹೋಗೋದು, ಫ್ರೀ ಫಿಲ್ಮ್ ನೋಡೋದು, ಎಲ್ಲ ಕುತ್ಕೊಳೋದು ನೋಡೋದು, ಹಿಂಗೆ ಮಾಡ್ತಾ ಇದ್ದೋ. ಒಂದ್ ದಿವಸ ಏನೋ ನಾವು ಐ ಟಿ ಐಯಿಂದ ಬರುವಾಗ, ಐ ಟಿ ಐ ಮುಗಿಸ್ಕೊಂಡ್ ಮೆಜೆಸ್ಟಿಕ್ ಬಂದ್ರೆ ಒಂದು ನಮ್ಮ ಐ ಟಿ ಐಲಿ ಇರ್ತಕ್ಕಂಥ ಒಂದು ಫ್ರೆಂಡು, ಇವಾಗ ಒಂದು ದೊಡ್ಡ ಮನುಷ್ಯ ಆಗವನೆ. ಯಾರು ಅಂದ್ರೆ ಇವನು ನಾಗ ಟಾಕಿಸು, ಲಾವಣ್ಯ ನಾಗ ಟಾಕಿಸು, ಅವನ್ನೆಲ್ಲ ಅವ್ರದ್ದೇನಂತ. ಮತ್ತೆ ಅಲ್ಲಿ ಮುಕುಂದ ಅಂತ ಇದೆಯಲ್ಲ, ನಮ್ಮ ಮಾರುತಿ ಸೇವನ ಇರ್ತಾನೆ ಓನರ್ ವೆಂಕಿ ಅಂತ, ಅವನಿಗೆ ಹೊಡೆದ್ಬಿಟ್ಟಾರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಗಲಾಟೆ ಆಗೈತೆ ಅಂತ. ಅವರು ರಾಜ್ಕುಮಾರ್ ಕಡೆ ಇವರು, ಅವರು ವಿಷ್ಣುವರ್ಧನ್ ಕಡೆ ಅಂದ್ಬಿಟ್ಟು ಅಲ್ಲಿ ಮಾರುತಿ ಸೇವನ ಗಲಾಟೆ ಆಗೈತೆ, ವೆಂಕಟೇಶ್ ಹೊಡೆದವ್ರೆ. ಸರಿ ಅಲ್ಲಿ ಕೃಷ್ಣಮೂರ್ತಿ ಅಂತ ನಮ್ಮ ಫ್ರೆಂಡು, ನಾವೆಲ್ಲ ಲೀಡರ್ಗಳೆಲ್ಲ ಇಲ್ಲಿ ಬಂದು ಮೆಜೆಸ್ಟಿಕ್ ಅಲ್ಲಿ ಹೇಳ್ದ, ಏನಪ್ಪ ಮೆಜೆಸ್ಟಿಕ್ ಪಾಪ ಸುರಿತಾ ಇತ್ತು, ಏನ್ ಆಗ್ಬೇಕು ಅಂತ, ಈ ತರ ಹೊಡೆದ್ಬಿಟ್ರು ಎಲ್ಲ ಹಿಂಗ್ ಗಲಾಟೆ. ಸರಿ ನಡಿ ಅಂದ. ಏನ್ ಮಾಡ್ದ, ಆವಾಗಲೇ ನಡಿ ಅಂದ್ಬಿಟ್ಟು ಮೆಜೆಸ್ಟಿಕ್ ಇಂದ ಕಾರ್ ಮಾಡ್ಕೊಂಡು ದಮ್ಳೂರ್ಗೆ ಹೋದ್ವಿ. ದಮ್ಳೂರೆಲ್ಲ ಹುಡುಗರನ್ನ ರೆಡಿ ಮಾಡ್ಕೊಂಡು, ರೆಡಿ ಮಾಡ್ಕೊಂಡು ಅಲ್ಲಿಂದ ಅಲ್ಲಿ HL ಅಲ್ಲಿ ಎಲ್ಲ ಕೆಲವರು ಸಿನಿಮಾ ನೋಡ್ತಾ ಇದ್ರು, ಅವ್ರು ರೆಡಿ ಮಾಡ್ಕೊಂಡು 2, 3, 4 ಗಂಟೆ ಮಾಡ್ಕೊಂಡಿದ್ದೆ. ಊರಿಗೆ ನುಗ್ದು ಮಾರುತಿ ಸೇವನಾಗಿರಿಕೆ ಹೋಗಿ ನುಗ್ದಾಗ ಎಲ್ಲ ಇಲ್ಲಿಂದ ಸೋಡಾ ಬಾಟ್ಲೆ ಗಿಡ ಬಾಟ್ಲೆ ಎಲ್ಲ ಎತ್ಕೊಂಡು ಹೋಗಿದ್ದು. ಹೋಗಿ ನೋಡಿದ್ರೆ ಅವಾಗ ಆ ಊರಲ್ಲಿ ಹೋದ್ರೆ ಎಲ್ಲ ಗಾಡಿ ಹೋಗಿ ಇಳಿದ ತಕ್ಷಣ ಯಾರು ಎಲ್ಲ ಬಾಕ್ಲ ಹಾಕೊಂಡು ಮಾಡ್ಕೊಬಿಟ್ಟಾರೆ, ಯಾರು ಎಲ್ಲ ಬಾಕ್ಲಗಳು ಹಾಕ್ಬಿಟ್ರು ಆ ಟೈಮಲ್ಲಿ. ಸರಿ ಅಂದ್ಬಿಟ್ಟು ಯಾರು ಇಲ್ಲ ಬಾ ಅಂದ್ಬಿಟ್ಟ ನಾವು ಹೋಗೋಣ ಅಂತ ವಾಪಸ್ ಬಂದರೆ ಮೇಲಿಂದ ಚಪ್ಪಲಿಗಳು ಕಲ್ಲುಗಳು ಎಲ್ಲ ಮೇಲಿಂದ ಎಲ್ಲ ಹೊಡಿತಾರೆ. ಆಮೇಲೆ ನಾವು ಮೆಟಡಗಳಿಗೆಲ್ಲ ಸರಿ ಬಿತ್ತು ಸರಿ ಬಂದ್ಬಿಟ್ಟ. ಆಮೇಲೆ ಅಲ್ಲಿರೋ ಲೀಡರ್ ಯಾರು ಅಂದ್ಬಿಟ್ಟು ಸೈನ್ಸ್ ಕಾಲೇಜಲ್ಲಿ ಇದ್ದ, ಅವ್ನು ಲಕ್ಷ್ಮೀನಾರಾಯಣ ಏನೋ ಅಂತ ಇತ್ತು, ಅವ್ನು ಲೀಡ್ರ್ ಮಾರುತಿ ಸೇವನ್ ಆಗಿದ್ದವನು. ಅವನು ಹೋಗಿ ಹಿಡಿದ ತಕ್ಷಣ ಅವನಿಗೆ ಅಲ್ಲಿಂದ ಅವನು ಎಲ್ಲ ಕಾಂಪ್ರಮೈಸ್ ಮಾಡಿ, ಹುಡುಗರಿಗೆಲ್ಲ ಕಾಂಪ್ರಮೈಸ್ ಮಾಡಿ, ಅದೊಂದು ದೊಡ್ಡ
ಸಮಾಧಾನ ಮಾಡಿ. ಅದೇ ನಮ್ಮಲ್ಲಿ ಹಂಗಿತ್ತು, ಸಮಾಧಾನ ಮಾಡೋರು ಲೀಡರ್ಗಳು ಹಂಗಿದ್ರು, ಸೇರ್ಸಿ ಆಗಿದ್ದಾಯ್ತು ನಾವೆಲ್ಲ ಒಟ್ಟಿಗೆ ಇರ್ಬೇಕಂತ ಆ ಥರ ಮಾಡ್ತಾರೆ. ಈಗ ಆ ಥರ ಇಲ್ಲ. ಈಗೆಲ್ಲ ಆಗ್ತಾ ಇನ್ನೂ ಒಡೆಯಕ್ಕೆ ನೋಡ್ತಾರೆ. ಅದಕ್ಕೂ ನೋಡ್ತಾ ಇದ್ದೀನಿ, ಅವಾಗೂ ಇವಾಗೂ ನಮ್ಗೆ ಜನ್ರೇಷನ್ ಬಹಳ ಚೆನ್ನಾಗಿ ಇದು ಚೇಂಜಸ್ ಆಗಿದೆ. ಇವೆಲ್ಲ ಇದ್ದಾರೆ ಆ ಥರ. ಇವಾಗೆಲ್ಲ ಅವರೆಲ್ಲ ಲ್ಯಾಂಡ್ ಲಾರ್ಡ್ಗಳು ಇವಾಗ ಎಲ್ಲೆಲ್ಲ ಹೊಂಟೋಗ್ಬಿಟ್ಟಾರೆ. ನಮ್ ಕಾಲೇಜ್ ಡೇಸ್ ಬಿಡಿ, ಕಾಲೇಜ್ ಡೇಸ್ ವೆಂಕಟೇಶ್ ಕಾಂಪ್ರಮೈಸ್ ಮಾಡ್ದು. ಅವ್ನಿಗೆ ಹೊಡೆದಿದ್ರಲ್ಲ ಎಲ್ಲ ಕಾಂಪ್ರಮೈಸ್ ಮಾಡ್ಕೊ, ಎಲ್ಲ ಕುತ್ಕೊಂಡು ಎಲ್ಲ ಕಾಂಪ್ರಮೈಸ್ ಮಾಡ್ದು. ಅವನೇ ಅಂತ ಇವಾಗ ಅವಾಗ ಅದು ನಾವೆಲ್ಲ ಸಪೋರ್ಟ್ ಆದ್ಮೇಲೆ ಅವ್ನು ಲೀಡರ್ ಆದ. ವೆಂಕಟೇಶ್ಗೆ ಒಂಥರ ಗೌರವ ಸಿಕ್ತು. ಹೌದು, ಅವಾಗ ಸಿಕ್ತು. ಮುಕುಂದನು ಅವಂದೇ, ಲಾವಣ್ಯನೂ ತಗೊಂಡಿದ್ದ, ಆಮೇಲೆ ನಾಗನು ಅವಂದೇ ನಡೆಸ್ತಾ ಇದ್ದ. ಅವಾಗ ಆ ಟೈಮಲ್ಲಿ ಅಷ್ಟೇ ಇತ್ತು. ನಾವ್ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವನ್ನ ಒಂದು ಅವ್ರ ಹತ್ರ ಒಂದು ಕಳೆಕಾಯಿ ಕೂಡ ನಾವು ತಗೊಂಡಿಲ್ಲ. ರಾಜ್ಕುಮಾರ್ ವಿಷ್ಣುವರ್ಧನ್ ಗಲಾಟೆ ಅಂತ ಅಷ್ಟೇ. ರಾಜ್ಕುಮಾರ್ ವಿಷ್ಣುವರ್ಧನ್ ಗಲಾಟೆ ಅಂದ್ಬಿಟ್ಟು ಅವಾಗಿತ್ತು. ಅವಾಗೆಲ್ಲ ಹುಡುಗರಲ್ವಾ ಅವಾಗ. ಇವರು ರಾಜ್ಕುಮಾರ್ ಕಡೆಯವರು, ಅವರು ವಿಷ್ಣುವರ್ಧನ್ ಕಡೆಯವರು ಅಂತ ಕೆಲವರು ಗಲಾಟೆ ಆಗಿದ್ದು ಊರಲ್ಲಿ. ರಾಜ್ಕುಮಾರ್ ಕಡೆಯವರು. ಅವಾಗ ಅವನು ಕೃಷ್ಣಮೂರ್ತಿ ಅಂತಿದ್ದ, ಅವನು ಲೀಡರ್. ಅವನು ಕೂಡ ಅವರೆಲ್ಲ ಫ್ರೆಂಡ್ಸ್ಗಳು. ಆಮೇಲೆ ಸಾಲ್ವ್ ಆಯ್ತು. ಅದು ಸೈನ್ಸ್ ಕಾಲೇಜಲ್ಲಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಾತಾಡಿ ಸಾಲ್ವ್ ಆಯ್ತು. ಒಂದು ಒಳ್ಳೆ ಜನ ಇದ್ರು, ಸಾಲ್ವ್ ಮಾಡ್ದು ಆಯ್ತು. ಅವೆಲ್ಲ ಕಾಲೇಜ್ ನೆನ್ಸ್ಕೊಂಡ್ರೆ ಇವಾಗ ತರ ನಿಜ ಆಯ್ತು, ನಾವೆಲ್ಲ ಹಿಂಗ್ ಮಾಡ್ದವ ಅಂತ. ಅದಕ್ಕೆ ಇವೆಲ್ಲ ನೋಡ್ಬಿಟ್ಟು ಇದು ಏನೋ ಒಂದು ನಾವು ಏನಾರ ಒಂದು ಶಾಶ್ವತವಾಗಿ ಒಂದು ದೇಶಕ್ಕೆ, ರಾಜ್ಯಕ್ಕೆ, ಸಮಾಜಕ್ಕೆ, ಪ್ರಕೃತಿಗೆ, ಪ್ರಾಣಿ ಪಕ್ಷಿಗಳಿಗೆ ಏನಾರ ಮಾಡ್ಬೇಕು ಅಂತ ನಾನು ಅಲ್ಲಿಂದ ನಾವು ಒಂದು ಲಾಯರ್ ಆಗಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ನಾವು ಹೊರಲಾಟ. ಒಂದ್ಸರಿ ನೋಡಿದ್ದೀನಪ್ಪ ಅಂದ್ರೆ, ಜಯರಾಜ್ ಅವರು ಇಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ಎಕ್ಸಿಬಿಷನ್ ಅದು ನನ್ನ ಹೈಟೇ ಮಾಡೋ ಟೈಮಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಎಕ್ಸಿಬಿಷನ್ ಇತ್ತು. ಆ ಎಕ್ಸಿಬಿಷನ್ ಅಲ್ಲಿ ಅವಾಗ ಅವ್ರ ದೇವರಾಜ್ ಅರಸು ಏನೋ ನಟರಾಜ್ ಅವರು ಅವ್ರು ನಡೆಸ್ತಾ ಅಂತ. ಅವಾಗ ಬಸ್ ಸ್ಟ್ಯಾಂಡ್ ಇರ್ನಿಲ್ಲ, ಅರ್ಧ ಇದು ಎಕ್ಸಿಬಿಷನ್ ಇಡ್ತಾ ಇತ್ತು. ಅವಾಗ ನಾನು ಚಿಕ್ಕ ಹುಡುಗ, ನಾನು ಅಲ್ಲಿ ಮೆಜೆಸ್ಟಿಕಲ್ಲಿ ಮಾಗಡಿ ರೋಡಿಗೆ ಹೋಗ್ಬಿಟ್ಟು ಅಲ್ಲಿ ಅಕ್ಕ ಮನೆಗೆ ಹೋಗ್ಬಿಟ್ಟು ಬರ್ತದೆ. ನಾನು ಚಿಕ್ಕ ಹುಡುಗ, ಎಕ್ಸಿಬಿಷನ್ ನೋಡೋಣ ಅಂತ ಅಲ್ಲಿ ಬರ್ತದೆ. ಅವಾಗ ಜಯರಾಜು ಯಾರೋ ಒಬ್ಬನ್ನ ಹಂಗೆ ಗೇಟಲ್ಲಿ ಹಂಗೆ ಬಂದು ಎತ್ಕೊಂಡು ಹೋಗ್ಬಿಟ್ರು. ಒಳಗಡೆ ಎತ್ಕೊಂಡು ಹೋಗಿದ್ದು ಹಂಗೆ ಹಾಕೊಂಡು. ನಾನು ಅವತ್ತು ನೋಡಿದೆ, ನನಗೆ ಶಾಕ್ ಆಗ್ಬಿಡ್ತು. ಇಷ್ಟು ಸ್ಟ್ರಾಂಗ ಅಂತ. ಅವತ್ತೇ ನಾನು ನೋಡಿದ್ರಪ್ಪ ಅವ್ರು ಎಷ್ಟು ಸ್ಟ್ರಾಂಗ್. ಅವಾಗೆಲ್ಲ ಎದುರಿಗೆದುರು ಫೈಟ್ ಒಬ್ರಿಗೊಬ್ರು ಬನ್ನಿ ಅಂತ. ಎದುರಿಗೆ ನೀನು ಗೆಲ್ಬೇಕು, ಇಲ್ಲ ನಾನು ಗೆಲ್ಬೇಕು ಅಂತ ಬರ್ತಾ ಇದ್ದೆ. ಇವಾಗ ಆ ಥರ ಇಲ್ಲ. ಇವಾಗೆಲ್ಲ ಇಂಡೈರೆಕ್ಟ್ ಎಲ್ಲ ಪುಡಿ ರೋಡಿಗಳು ಹಿಂದ್ಗಡೆ ಹಾಕೋದು ಅವೆಲ್ಲ. ಈಗಿನ್ಗೂ ಆಗಿನೂ ಬಹಳ ವ್ಯತ್ಯಾಸ. ಇವಾಗ ವಿದ್ಯಾರ್ಥಿ ನಾಯಕ ಆಗ್ಬೇಕಾದ್ರೆ ಅವಾಗ ಬಹಳ ಕಷ್ಟ ಇತ್ತು. ಎಲ್ಲಾ ತರನೂ ಇರ್ಬೇಕು. ವಿದ್ಯಾರ್ಥಿ ನಾಯಕ ಆದ್ರೆ ನೀನ್ ಎಲ್ಲದಕ್ಕೂ ರೆಡಿ ಇರ್ಬೇಕು. ಆ ಥರ. ಇವಾಗ ಏನಿಲ್ಲ, ವಿದ್ಯಾರ್ಥಿ ನಾಯಕನೇ ಇಲ್ಲ. ಅವಾಗ ಯಾವ ಕಾಲೇಜುಗಳು ಇಲ್ಲ. ಅಲ್ಲೇ ಒಂದು ಇದು ಕಮಿಟಿ ಮಾಡ್ಬಿಟ್ಟು, ಕಮಿಟಿಲಿ ಇವರೇ ಈ ಲೆಕ್ಚರ್ಗಳು, ಪ್ರೊಫೆಸರ್ಗಳು ಇವರೇ ಒಂದು ಲೀಡರ್ಗಳು. ಅವ್ರು ಇರೋದಂಗೆ ಹುಡುಗರು ಒಂದು ಇದು ಮಾಡ್ತಾರೆ. ಹೋಯ್ತು ಅದೇ ಸ್ಟೂಡೆಂಟ್ ಇದೆ, ಲೀಡರ್ಗಳೇ ಹೋಯ್ತು. ಸ್ಟೂಡೆಂಟ್ ಲೀಡರ್ ಇರಬೇಕು. ಅವಾಗ ಇದ್ರೆ ತಾನೆ ಅವಾಗ ಎಲ್ಲದಕ್ಕೂ ಏನು ದೇಶ. ಇವಾಗ ನೋಡಿ, ಇವಾಗೆಲ್ಲ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಎಲ್ಲಾನು ಸೇರ್ಸ್ಬೇಕು, ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಾ. ಅವಾಗ ಏನಿಲ್ಲ, ಸ್ಟೂಡೆಂಟ್ ಲೀಡರ್ ಕಡೆನವ್ರೆ ಎಲ್ಲ ಫಾಲೋವರ್ಸೇ ಬಂದ್ಬಿಡ್ತಾ ಇದ್ರು. ಗೌರ್ಮೆಂಟ್ ಈ ತರ ಬೇಕು ಬೇಡ ಅನ್ನೋದು ಚೇಂಜಸ್ ಮಾಡ್ತಾ ಇದ್ರೆ ಸ್ಟೂಡೆಂಟ್ ಲೀಡರ್ಗಳು. ಇವಾಗ ಅದೆಲ್ಲ ಇಲ್ಲ. ಅದಕ್ಕೆ ನಮ್ಗೆ ಅದೆಲ್ಲ ನೋಡಿ ಒಂಥರ ಇದನ್ಸುತ್ತೆ. ನೋಡಿ ನಮ್ಗೆ ನಾವು ಆಲ್ಮೋಸ್ಟ್ ಎಲ್ಲಾ ಫೀಲ್ಡ್ ನೋಡ್ಬಿಟ್ಟು, ರಾಜಕೀಯ ನೋಡ್ದು, ಎಲ್ಲ ನೋಡ್ದು, ಪ್ರೊಫೆಷನಲ್ ಕೂಡ ನಮ್ಗೆ ಎಲ್ಲ ತರಾನು ಜನ ಇದ್ದಾರೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಮ್ಮ ಲಾಯರ್ಗಳಲ್ಲಿ ಕೂಡ ಅದು ಎಲ್ಲ ಶೋಷಣೆ ಒಳಗಾಗಿ ಇರೋನ ತುಳಿಯೋರು ಇದ್ದಾರೆ. ಅದನ್ನ ನಾವು ಏನ್ ತುಳ್ಕೊಂಡು ಬರ್ಬೇಕನ್ನೋದು ಏನಿದೆ. ಈಗ ನಮ್ಮ ಜನರೇಷನ್ ಇರ್ತಕ್ಕಂಥ ಲಾಯರ್ಗಳೇ ಬಹಳ ಡಿಫ್ರೆಂಟ್ ಇದೆ. ಈಗಿರೋ ಜನರೇಷನ್ ಲಾಯರ್ಗಳೇ ಬಹಳ ಡಿಫ್ರೆಂಟ್ ಇದ್ದಾರೆ. ಈಗ ಜಯರಾಜ್ ನೀವು ಯಾವತ್ತೂ ಆಮೇಲೆ ಟೆಕ್ಸ್ಟ್ ಮಾಡಕ್ ಹೋಗಿಲ್ಲ? ಇಲ್ಲ. ನಾವು ಕಾಲೇಜಿಗೆ ಬಂದ್ಮೇಲೆ ಕಾಲೇಜ್ ನಾನು ಒಂದು ಲೀಡರ್ ಆದ್ಮೇಲೆ ಅಲ್ಲಿಂದ ನಾನು ಅದಾದ್ಮೇಲೆ ಜಯರಾಜ್ ನಾನು ಭೇಟಿ ಮಾಡಿಲ್ಲ. ಅದೇ ಒಂದೇ ಒಂದ್ ಸರಿ ನಮ್ಮ ಹುಡುಗರು ಗೆದ್ದಾಗ ಜಯರಾಜ್ನ ಹೋಗಿ ಭೇಟಿ ಮಾಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದ್ದು. ಅವ್ರ ಕೈಲಿ ಅವ್ರಿಗೆ ಹೂನಾರ ಹಾಕ್ಸ್ದೆ. ಆ BTS ರೋಡ್ ಶ್ಯಾಮ್ಶಂದ್ ಬರ್ತಾವ, ತಿಮ್ರಾಯಪ್ಪ ಅಂದ್ಬಿಟ್ಟು, ಶಾಂತಿನಗರ ತಿಮ್ರಾಯಪ್ಪ ಅಂತ 3 ಜನ ಬರ್ತಾರ. ನಿಲ್ಸ್ಬಿಟ್ಟು, ಅಣ್ಣ ನಮ್ಮ ಹುಡುಗರು ಗೆದ್ದಿದ್ದಾರೆ ಅಂದ್ಬಿಟ್ಟು ಹುಡುಗರು ಒಂದು 10-15 ಜನ ಹುಡುಗನ ಕಾರ್ಲೆಂಟ್ ತಗೊಂಡು ಅವ್ರಿಗೆ ಹೂನಾರ ಹಾಕ್ಸಿದ ಅಷ್ಟೇ. ಆಮೇಲೆ ಅದಾದ್ಮೇಲೆ ಅವರು ತೀರೋದ್ಮೇಲೆ ನಾನು ಹೋಗಿ ಅವ್ರ ಮನೆಗೆ ಹೋಗಿ ಒಂದು ಹೂನಾರ ಹಾಕ್ಬಿಟ್ಟು ನಾನು ಬಂದಿದ್ದೆ ಅಷ್ಟೇ. ಅದ್ ಬಿಟ್ರೆ ಅಲ್ಲಿಂದ ಇಲ್ವೇ
ಜಯರಾಜ್ ಮೇಲೆ ಕೋರ್ಟಲ್ಲಿ ಕೇಸ್ ಇದು ಮರ್ಡರ್ ಅಟೆಂಪ್ಟ್ ಆಗಂತೆ. ಅವಾಗೆಲ್ಲ ಅವಾಗ ನಾ ಇದ್ನಿಲ್ಲ, ನಾನು ಅವಾಗ ಲಾಯರು ಆಗಿದ್ನಿಲ್ಲ. ಅವಾಗ ನಾನು ಲಾಯರು ಆಗಿದ್ನೆಲ್ಲ. ಜಯರಾಜ್ ಲಾಯರ್ಗಳು ನನ್ನ ಫ್ರೆಂಡ್ಗಳು, ನಮ್ಮ ವಾಸು ಅಂದ್ಬಿಟ್ಟು ಜಯರಾಜ್ ಲಾಯರು. ಆಮೇಲೆ ನಮ್ಮ ಇನ್ನೊಬ್ರು ವಾಸು ಅಂತ, ಅವರು ಇದರಲ್ಲಿ ಮಾವಳ್ಳಿಲಿ ಇದ್ದಾರೆ, ವಾಸು ಅಂದ್ಬಿಟ್ಟು, ವಾಸುದೇವ್ ಅಂತ ಅವರು. ಇನ್ನೊಬ್ರು ವಾಸು ಅಂದ್ಬಿಟ್ಟು ಈ ತಿಗಳ್ರವರು ಧರ್ಮಕ ಇದು ಪ್ರೆಸಿಡೆಂಟ್ ಆಗಿದೆ ವಾಸು ಅಂದ್ಬಿಟ್ಟು, ಅವ್ರ ಸಂಪರ್ಕ ನಮ್ಮ ನಡೆದಿಲ್ಲ. ಇಬ್ರು ಗೊತ್ತವರು, ಇಬ್ರಿಗೂ. ಆ ವಾಸು ಒಳ್ಳೆ ಅವರು, ನಿಮ್ಗೆ ಗೊತ್ತಿರೋ ಬಾಟ್ಲಿ ಕೇಸ್ ಹಾಕಿರ್ತಾರೆ ಅವರು ಹೆಗಡೆ, ರಾಮಕೃಷ್ಣ ಹೆಗಡೆ ಮೇಲೆ. ಅವ್ರ ಹತ್ರ ನಾನು ಒಂದು ಜೂನಿಯರ್ ಆಗ್ಬೋದು, ಯಾಕಂದ್ರೆ ಅವರು ಒಳ್ಳೆ ಮನುಷ್ಯ. ಅವರು ಆನೆಸ್ಟ್, ನನ್ನ ಆನೆಸ್ಟ್. ಮತ್ತೆ ಅವ್ರು ಏನು ಇದು ಮಾಡಲ್ಲ, ಅವ್ರ ಕೈಯಿಂದ ಖರ್ಚು ಮಾಡಿ ಅವರು PL ಹಾಕೋದು. ಅವ್ರ ಹತ್ರ ಹೋಗಿ ನಾನು 1 ವರ್ಷ ಕಲ್ತಿದ್ದಕ್ಕೆ ನನ್ಗೆ ಅವ್ರ ಬುದ್ಧಿನೇ ಬಂದ್ಬಿಡ್ತು. ನಾನು PL ಹಾಕ್ಬೇಕು, ಒಳ್ಳೊಳ್ಳೆ ಕೆಲಸ ಮಾಡ್ಬೇಕು, ನಾವು ಯಾರಿಂದಾನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅವಾಗ ಅವರು ವಾಸುದೇವ್ ಅವ್ರ ಕಡೆಯಿಂದ ನನಗೆ ಇದಾಗಿದ್ದು. ಅವರೇ ನನ್ಗೆ ಒಂದು ಮಾರ್ಗದರ್ಶನ, ಒಂದು ಚೇಂಜಸ್ ಆಗಕ್ಕೆ ಅಂತ ಹೇಳಿ. ಒಳ್ಳೆ ಲಾಯರ್ ನಮ್ಗೆ ಸಿಕ್ಕಿದ್ದು, ಸೀನಿಯರ್ ಅಂತ. ಅವರಿಂದ ನಾವು ಎಲ್ಲ PLಗಳು ಒಂದೊಂದೇ PL ಹಾಕ್ತೇನೆ ನಾನು. ನೆಕ್ಸ್ಟ್ ಎಪಿಸೋಡಲ್ಲಿ PL ಯಾವ್ದಾದ್ರು ಹಾಕಿದ್ದೀನಿ.